ನಮಸ್ಕಾರ. ಇವತ್ತು ನಾನು ತಡ್ನಿಕಾಳು ಪಲ್ಯ ಮಾಡ್ತಾಯಿದ್ದೀನಿ. ಇದು ಚಪಾತಿಗೆ ಸೂಪರ್ ಕಾಂಬಿನೇಷನ್ನು. ಬರೀ ಚಪಾತಿಗಷ್ಟೇ ಅಲ್ಲ, ಚಪಾತಿ, ರೊಟ್ಟಿ, ದೋಸೆ ಎಲ್ಲದಕ್ಕೂ ತಿನ್ಬೋದು. ಇದನ್ನು ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಮೊದಲಿಗೆ ಒಣಗಿರೋ ಕಾಳನ್ನ ಹೆಂಚಿನ ಮೇಲೆ ಹಾಕಿ ಲೋ ಫ್ಲೇಮಲ್ಲೇ ಇಟ್ಟು ಅದನ್ನು ಚೆನ್ನಾಗಿ ಹುರ್ಕೋಬೇಕು. ಅದು ಸ್ವಲ್ಪ ಬ್ರೌನಿಷ್ ಕಲರ್ ಬರೋವರೆಗೂ ಹುರ್ಕೊಳ್ಳಿ. ಅದು ಬ್ರೌನಿಷ್ ಕಲರ್ ಬರೋ ಟೈಮಲ್ಲಿ ಸ್ಮೆಲ್ ಬರ್ತಾ ಇರುತ್ತೆ. ಆ ಸ್ಮೆಲ್ ಬರೋವರೆಗೂ ಕಾಳಿಂದು ಹುರ್ಕೋಬೇಕು. ನಾವು ಅದನ್ನು ಪಕ್ಕದಲ್ಲಿ ತೆಗೆದಿಟ್ಟು ಹುರಿದು ಆದಮೇಲೆ ಈ ಕಡೆ ಅದಕ್ಕೆ ಮಸಾಲೆ ರುಬ್ಕೋಬೇಕಾಗುತ್ತೆ. ನಾವು ಆ ಮಸಾಲೆಗೆ ಮಿಕ್ಸಿ ಜಾರಿಗೆ ಒಂದು ಬೌಲಷ್ಟು ತೆಂಗಿನಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು. ನಿಮಗೆ ಹುಳಿ ಬೇಕು ಅಂತ ಅಂದರೆ, ಹುಳಿ ಜಾಸ್ತಿ ಬೇಕು ಅಂದರೆ ನೀವು ಹುಣಸೆಹಣ್ಣು ಹಾಕ್ಕೋಬೋದು, ಇಲ್ಲ ಬೇಡ ಅಂದರೆ ಸ್ಕಿಪ್ ಮಾಡಿ. ನಾನು ಖಾರಕ್ಕೆ ಇಲ್ಲಿ ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಮತ್ತು ಕರಿಬೇವು, ಆಮೇಲೆ ಸಾಂಬಾರು ಪುಡಿ ಇರುತ್ತಲ್ವ, ಸಾಂಬಾರು ಪುಡಿನೂ ಸೇರಿಸ್ಕೊಳ್ಳಿ, ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟು. ಸೊ ಅದನ್ನು ನೀರು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಳ್ಳಿ. ಹುರಿದಿರೋ ತಡ್ನಿಕಾಳು ತಣ್ಣಗಾದ್ಮೇಲೆ ನಾವು ಕುಕ್ಕರ್ಗೆ ಹಾಕಿ ಅದು ಬೇಯಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ಕೋಬೇಕು. ಗ್ಯಾಸ್ ಮೇಲೆ ಇಟ್ಟು ನಾವು 3-4 ವಿಷಲ್ ಹೊಡಿಸ್ಬೇಕು, ಇಲ್ಲಾಂದರೆ ಅದು ಬೇಯಲ್ಲ ಚೆನ್ನಾಗಿ. ಸೊ ಅದಕ್ಕೋಸ್ಕರ ಅಷ್ಟು ವಿಷಲ್ ಹೊಡಿಸಿ. ಮತ್ತು ಈ ಕಡೆ ಅದು ಒಗ್ಗರಣೆಗೆ ಏನೇನು ಬೇಕು ಅದನ್ನೆಲ್ಲ ಹೆಚ್ಕೋಬೇಕು. ನಾನು 2 ಈರುಳ್ಳಿ ತೊಗೊಂಡಿದ್ದೀನಿ. ಈರುಳ್ಳಿ ಜಾಸ್ತಿ ಹಾಕಿದರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ನಾನು ಒಂದೇ ಒಂದು ಟೊಮೆಟೊ ತೊಗೊಂಡಿದ್ದೀನಿ, ಯಾಕಂದರೆ ಟೊಮೆಟೊ ರೇಟ್ ಜಾಸ್ತಿ ಇದೆ, ಅದಕ್ಕೋಸ್ಕರ. ನಿಮಗೆ ಬೇಕಾದರೆ 2 ಹಾಕ್ಕೋಬೋದು. ನಿಮ್ಮ ಕ್ವಾಂಟಿಟಿ ಹುಳಿಗೆ ಎಷ್ಟು ಬೇಕು ನೋಡಿ ಹಾಕ್ಕೊಳ್ಳಿ. ಮತ್ತು ಸ್ವಲ್ಪ ಖಾರಕ್ಕೆ ಒಗ್ಗರಣೆಗೆ ಅಂತ ನಾನು 4 ಮೆಣಸಿನ್ಕಾಯಿನ ಹೆಚ್ಕೊಂಡಿದ್ದೀನಿ. ನಾನು ಹಾಕಿರೋ ಮೆಣಸಿನ್ಕಾಯಿ ಸ್ವಲ್ಪ ಖಾರ ಕಮ್ಮಿ ಇದೆ, ಅದಕ್ಕೋಸ್ಕರ ಒಗ್ಗರಣೆಗೂ ಒಂದು 4 ಮೆಣಸಿನ್ಕಾಯಿನ ಹೆಚ್ಕೊಂಡಿದ್ದೀನಿ. ಉತ್ತರ ಕರ್ನಾಟಕ ಸೈಡು ಈ ಪಲ್ಯಕ್ಕೆ ಸಬ್ಬಾಕ್ಸಿ ಸೊಪ್ಪನ್ನ ಜಾಸ್ತಿ ಬಳಸ್ತಾರೆ. ಬಟ್ ನನಗೆ ಇವತ್ತು ಸಬ್ಬಾಕ್ಸಿ ಸೊಪ್ಪು ಸಿಗಲಿಲ್ಲ. ಅದು ಈ ಬೇಸಿಗೆಯಲ್ಲಂತೂ ಸಬ್ಬಾಕ್ಸಿ ಸೊಪ್ಪು ಕಮ್ಮಿ ಸಿಗೋದು, ಅದಕ್ಕೋಸ್ಕರ ನಾನು ಮೆಂತ್ಯ ಸೊಪ್ಪನ್ನ ತೊಗೊಂಡಿದ್ದೀನಿ. ನಾವು ಯಾವುದಾದ್ರೂ ಸೊಪ್ಪನ್ನ ಹಾಕ್ಕೋಬೋದು, ಇದೇ ಸೊಪ್ಪನ್ನ ಸೇರಿಸ್ಬೇಕಂತ ಏನಿಲ್ಲ. ನಮಗೆ ಇಷ್ಟ ಬಂದಿದ್ದ ಸೊಪ್ಪನ್ನ ಸೇರಿಸ್ಬೋದು, ಬಟ್ ಟೇಸ್ಟ್ ಸ್ವಲ್ಪ ಡಿಫ್ರೆಂಟಾಗಿರುತ್ತೆ. ಈ ಕಡೆ ಪಲ್ಯಕ್ಕೆ ಒಗ್ಗರಣೆ ಹಾಕಿದ್ದೀನಿ. ವಿಡಿಯೋ ಸ್ವಲ್ಪ ಸ್ಕಿಪ್ ಆಗಿದೆ. ಅದು ಏನೇನು ಹಾಕಿದ್ದೀನಿ ಅಂದರೆ ಎಣ್ಣೆ, ಸಾಸಿವೆ, ಜೀರಿಗೆ, ಕರಿಬೇವು, ಈರುಳ್ಳಿ, ಟೊಮೆಟೊ ಹಾಕಿದ್ದೀನಿ. ಅದೆಲ್ಲ ನೀಟಾಗಿ ಫ್ರೈ ಆಗ್ತಿರಲಿ. ಈ ಕಡೆ ನೋಡಿ, ನಾವು ಬೇಯಕ್ಕೆ ಹಾಕಿರೋ ಕಾಳು ಎಷ್ಟು ಬೆಂದಿದೆ ಅಂತ ಸ್ವಲ್ಪ ಕೈಯಲ್ಲಿ ಹಿಚ್ಕಿ ನೋಡಿದರೆ ಗೊತ್ತಾಗ್ಬಿಡುತ್ತೆ. ಅದು ಫುಲ್ಲು ಸ್ಮ್ಯಾಶ್ ಆದರೆ ಚೆನ್ನಾಗಿ ಬೆಂದಿದೆ ಅಂತ. ಕಾಳು ಸ್ವಲ್ಪ ಚೆನ್ನಾಗೇ ಬೇಯಬೇಕು, ಅದಕ್ಕೋಸ್ಕರ. ಈ ಪಲ್ಯಕ್ಕೆ ಕಾಳು ಚೆನ್ನಾಗಿ ಬೆಂದಿರಬೇಕು. ಆ ಬೆಂದಿರೋ ಕಾಳನ್ನ ಡೈರೆಕ್ಟಾಗಿ ಹಾಕ್ಕೋಬೇಡಿ. ಒಂದು ಸತಿ ಕೈಯಲ್ಲಿ ಹಿಚ್ಕಿ ನೋಡಿ, ಅದು ಸ್ಮ್ಯಾಶ್ ಆಯಿತು ಅಂದರೆ ಅಲ್ಲಿ ಕರೆಕ್ಟಾಗಿ ಬೆಂದಿರುತ್ತೆ ಅಂತ. ಇಲ್ಲಾಂದರೆ ನೀವು ಮತ್ತೆ ಇನ್ನೊಂದು ವಿಷಲ್ಸ್ ಹಾಕ್ಸ್ಕೊಳ್ಳಿ. ಈ ಕಡೆ ನಾವು ಒಗ್ಗರಣೆ ಚೆನ್ನಾಗಿ ಮಾಗಿದೆ, ಅದಕ್ಕೆ ರುಬ್ಬಿರೋ ಮಸಾಲೆನ ಸೇರಿಸೋಣ. ಈ ಮಸಾಲೆಯಲ್ಲಿ ಹಸಿ ವಾಸನೆ ಹೋಗಿ ಕೊನೆಯಲ್ಲಿ ಎಣ್ಣೆ ತೇಲೋ ತನಕ ನಾವು ಇದನ್ನು ಒಗ್ಗರಣೆಯಲ್ಲಿ ಫ್ರೈ ಮಾಡಬೇಕು. ಫ್ರೈ ಆದಮೇಲೆ ನಾವು ಹೆಚ್ಚಿರೋ ಸೊಪ್ಪನ್ನ ಅದರಲ್ಲಿ ಸೇರಿಸ್ಕೋಬೇಕು. ಈ ಸೊಪ್ಪಲ್ಲಿ ಏನಂದರೆ ಜಾಸ್ತಿ ಐರನ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಸೊ ನಾನಿವತ್ತು ಇದೇ ಇರೋದ್ರಿಂದ ನಾನು ಇದನ್ನು ಹಾಕ್ಕೊಂಡಿದ್ದೀನಿ. ಸೊಪ್ಪು ಒಗ್ಗರಣೆ ಒಳಗಡೆ ಚೆನ್ನಾಗಿ ಬೇಯ್ದು ಮಿಕ್ಸ್ ಆಗಬೇಕು. ಮಿಕ್ಸ್ ಆಗೋವರೆಗೂ ಅದನ್ನು ಮಾಗಿಸ್ಕೋಬೇಕು ನಾವು. ನೋಡಿ, ಈಗ ಮಿಕ್ಸ್ ಆಗಿದೆ. ಈಗ ನಾವು ಬೆಂದಿರೋ ಕಾಳನ್ನ ಅದರೊಳಗಡೆ ಸೇರಿಸ್ಕೊಳ್ಳೋಣ. ನೀವು ಜಾಸ್ತಿ ನೀರು ಇಟ್ಟಿಲ್ಲ ಅಂತಂದರೆ ಆರಾಮಾಗಿ ಸೇರಿಸ್ಕೋಬೋದು. ನೀರು ಜಾಸ್ತಿ ಇತ್ತು ಅಂದರೆ ಸ್ವಲ್ಪ ಅದನ್ನು ಸೋಸ್ಕೊಂಡು ಎಕ್ಸ್ಟ್ರಾ ತೆಗೆದಿಟ್ಕೊಂಡು ನೀವು ಸೇರಿಸ್ಕೊಳ್ಳಿ. ಆ ಕಾಳು ಚೆನ್ನಾಗಿ ಬೆಂದಿರುತ್ತೆ ಅಲ್ವಾ, ಅದೇ ರಸನ ಸೇರಿಸ್ಕೊಳ್ಳಿ. ಬೇರೆ ಯಾವುದೇ ಥರ ನೀರು ಸೇರ್ಸೋಕೆ ಹೋಗಬೇಡಿ. ಪಲ್ಯ ತುಂಬ ತೆಳ್ಳಗಾಗ್ಬಿಡುತ್ತೆ ಮತ್ತು ಅಷ್ಟು ಚೆನ್ನಾಗಿ ಅನಿಸಲ್ಲ. ಅದೇ ಕಾಳು ನೀರೇ ಹಾಕ್ಕೊಳ್ಳಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ಮುಂಚೆ ನಾನು ಕಾಳು ಬೇಯಬೇಕಾದ್ರೂ ಸ್ವಲ್ಪ ಉಪ್ಪು ಹಾಕಿದ್ದೆ. ಸೊ ಈಗ ಸ್ವಲ್ಪ ನೋಡಿಕೊಂಡು ಉಪ್ಪನ್ನ ಸೇರಿಸ್ಕೊಳ್ಳಿ. ಈ ಕಡೆ ನಾವು ಇದಕ್ಕೆ ಒಂದು ಎಕ್ಸ್ಟ್ರಾ ಟೇಸ್ಟ್ ಕೊಡೋಣ. ಇದು ಸೇಮ್ ಉತ್ತರ ಕರ್ನಾಟಕ ಸೈಡ್ ಹೇಗಿದೆಯೋ ಅದೇ ಥರ ಬರುತ್ತೆ. ಕಡಲೆ ಬೀಜನ ಲೋ ಫ್ಲೇಮಲ್ಲೇ ಹುರ್ಕೊಂಡು ಸಿಪ್ಪೆ ಬಿಡೋವರೆಗೂ ಹುರ್ಕೋಬೇಕು. ಅದು ತಣ್ಣಗಾದ್ಮೇಲೆ ಅದನ್ನು ನಾವು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ತರಿಯಾಗಿ ರುಬ್ಕೋಬೇಕು.
ಈಗ ಕುದೀತಾ ಇರೋ ಪಲ್ಯಕ್ಕೆ ನಾವು ರುಬ್ಕೊಂಡಿರೋ ಕಡಲೆ ಬೀಜದ ಪುಡಿನ ಅದರೊಳಗಡೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ. 2 ನಿಮಿಷ ಚೆನ್ನಾಗಿ ಪಲ್ಯನ ಕುದಿಸ್ಕೋಬೇಕು ಐ ಫ್ಲೇಮಲ್ಲಿಟ್ಟು. ಯಾಕಂದರೆ ಅದು ಲಾಸ್ಟು ಮೊಮೆಂಟಲ್ಲಿ ಎಣ್ಣೆ ಬಿಟ್ಕೊಂಡು ಬರುತ್ತೆ. ಆಮೇಲೆ ಜಾಸ್ತಿ ಹೊತ್ತು ಕುದಿಸೋಕೆ ಹೋಗಬೇಡಿ, ತಳ ಹಿಡಿದ್ಬಿಡುತ್ತೆ. ನೋಡಿ ಈಗ ಆಫ್ ಮಾಡಿ, ಇದು ರೆಡಿ ಆಗಿದೆ. ಈ ಪಲ್ಯನ ನೀವು ಚಪಾತಿ, ರೊಟ್ಟಿ, ದೋಸೆ ಯಾವುದೇ ಥರ ಡಿಶಲ್ಲಾದರೂ ನೀವು ತೊಗೊಳ್ಬೋದು. ನಾನಿವತ್ತು ರೊಟ್ಟಿ ಜೊತೆ ಇದನ್ನು ತಿಂತಾಯಿದ್ದೀನಿ, ತುಪ್ಪ ಹಾಕ್ಕೊಂಡು. 2 ಈರುಳ್ಳಿ ಇಟ್ಕೊಂಡು ತಿನ್ನಿ, ಸೂಪರಾಗಿರುತ್ತೆ. ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ.